ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತಿನ ವಿಚಾರ ಏನು ಅಂತಂದರೆ, ಒಂದು ಆಕ್ಷೇಪಣೆ ಇದೆ ಈ ಒಂದು ಟ್ರಾನ್ಸ್ಫರ್ ಕುರಿತು. ಬನ್ನಿ ಸವಿವರವಾಗಿ ನೋಡೋಣ. ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಬೆಂಗಳೂರು ಇವರ ವತಿಯಿಂದ ಬನ್ನಿ ಏನಿದೆ ಇದರ ಬಗ್ಗೆ ಸವಿಸ್ತಾರವಾದಂಥದ್ದನ್ನು ನೋಡೋಣ. ಈ ಒಂದು ಇನ್ವರ್ಡ್ ಕೂಡ ಕೊಟ್ಟಿದ್ದಾರೆ. 15/4/2026 ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸರ್, ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ಕರ್ನಾಟಕ ಸರ್ಕಾರ, ವಿಕಾಸಸೌಧ, ಬೆಂಗಳೂರು. ದಿನಾಂಕ 15/4/2026. ವಿಷಯ ಏನಂತಂದರೆ, ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ ತಿದ್ದುಪಡಿಯಲ್ಲಿ ಕೆಲವೊಂದು ಅಂಶಗಳನ್ನು ಪರಿಗಣಿಸುವಂತೆ ಮನವಿ. ಕರ್ನಾಟಕ ರಾಜ್ಯಪತ್ರ ಸಂಖ್ಯೆ HFW 140/HSH 2026 ದಿನಾಂಕ 4/4/2026. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ 2026ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ ತಿದ್ದುಪಡಿ ಮಾಡುತ್ತಿರುವುದು ಸರಿಯಷ್ಟೇ. ಮುಂದುವರಿಯುತ್ತಾ, ಸಾರ್ವಜನಿಕ ಆರೋಗ್ಯ ವೈದ್ಯರುಗಳು ಮತ್ತು ಸಿಬ್ಬಂದಿಗಳ ಹಿತದೃಷ್ಟಿಯಿಂದ ಸದರಿ ತಿದ್ದುಪಡಿಯಲ್ಲಿ ಈ ಕೆಳಕಂಡ ಅಂಶಗಳನ್ನು ಪರಿಗಣಿಸುವಂತೆ ಮನವಿ. ಕೋವಿಡ್-19 ಪರಿಸ್ಥಿತಿಯ ಹಿನ್ನೆಲೆ ಕಳೆದ 4 ವರ್ಷಗಳ ಕಾಲ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆಯದೇ ಇರುವ ಕಾರಣ 2025-26ನೇ ಸಾಲಿನಲ್ಲಿ ಸುಮಾರು ಅಂದಾಜು 21% ಮಟ್ಟದಲ್ಲಿ ಕೌನ್ಸಿಲಿಂಗ್ ಆಧಾರಿತ ವರ್ಗಾವಣೆಗಳನ್ನು ಕೈಗೊಳ್ಳಲಾಗಿದೆ. ಇದರ ಪರಿಣಾಮವಾಗಿ ವೈದ್ಯರು ಹಾಗೂ ಇತರ ಸಿಬ್ಬಂದಿಗಳಿಗೆ ಸಾಕಷ್ಟು ಅನಾನುಕೂಲತೆ ಉಂಟಾಗಿದೆ. ಆದುದರಿಂದ ಪ್ರಸ್ತುತ ಸಾಲಿನ 2026-27ನೇ ಸಾಲಿನಲ್ಲಿ ವರ್ಗಾವಣೆ ಮಾಡುವ ಸಂದರ್ಭದಲ್ಲಿ DPAR ನಿಯಮದಂತೆ ಇತರೆ ಸರ್ಕಾರಿ ನೌಕರಿಗೆ ಅನ್ವಯವಾಗುವ ಮಾದರಿಯಲ್ಲಿ 6%ರಲ್ಲಿ 2% ಸಾರ್ವಜನಿಕ ಹಿತಾಸಕ್ತಿ ಪಬ್ಲಿಕ್ ಇಂಟ್ರೆಸ್ಟ್, 2% ಮನವಿ ಮೇರೆಗೆ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಮತ್ತು 2% ವಿಶೇಷ ಪ್ರಕರಣ ಮೇರೆಗೆ ಸ್ಪೆಷಲ್ ಕೇಸಸ್, ಒಟ್ಟಾರೆ 6% ಪರಿಗಣಿಸುವಂತೆ ಮನವಿ ಮಾಡಿದ್ದಾರೆ ಸ್ನೇಹಿತರೆ. ಅಂತಂದರೆ ಏನು ಅಂತಂದರೆ, ಲಾಸ್ಟ್ ಟೈಮ್ ಕೋವಿಡ್ ಇತ್ತು, ಸುಮಾರು 4 ವರ್ಷಗಳ ಕಾಲ ಈ ಒಂದು ಪ್ರಕ್ರಿಯೆಯಲ್ಲಿ 21% ಟ್ರಾನ್ಸ್ಫರ್ ಆಗಿದೆ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಇವಾಗ 6%ಅಲ್ಲಿ ಈ ರೀತಿ ವಿಂಗಡಣೆ ಮಾಡಬಹುದು ಎನ್ನುವಂಥದ್ದನ್ನು ಹೇಳಿದ್ದಾರೆ. ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಹೊಂದಿಕೊಂಡಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಆಸ್ಪತ್ರೆಗಳು ಹಾಗೂ ಮೇಲ್ದರ್ಜೆ ಆಸ್ಪತ್ರೆಗಳಲ್ಲಿನ ಹುದ್ದೆಗಳಿಗೆ ವರ್ಗಾವಣೆ ಪ್ರಕ್ರಿಯೆ ಮೂಲಕ ಸ್ಥಳ ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸುವಂತೆ ಮನವಿ. ಅಂತಂದರೆ ಇವಾಗ ಏನಿದೆ ಸ್ನೇಹಿತರೆ ಅಂತಂದರೆ, ಆಯಾ ಜಿಲ್ಲಾ ಆಸ್ಪತ್ರೆಗಳು ವೈದ್ಯಕೀಯ ಕಾಲೇಜುಗಳು ಮೆಡಿಕಲ್ ಎಜುಕೇಷನ್ ಸಂಸ್ಥೆಗಳಾಗಿ ಮಾರ್ಪಾಡಾಗಿದ್ದಾವೆ. ಅಲ್ಲಿರುವಂಥವರು ಒಂದು ಡಿಫ್ರೆಂಟ್ ಟೈಪ್ ಆಫ್ ಅವರು ಡೆಲಿಮಾದಲ್ಲಿದ್ದಾರೆ ಸ್ನೇಹಿತರೆ. ಇತ್ತೀಚೆಗೆ ನಾವು ನೋಡಿದಾಗ ಕೆಲವೊಂದು ಜಿಲ್ಲೆಗಳಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನೌಕರರುಗಳು ಸೆಲ್ಫ್ ರಿಲೀವ್ ಆಗಿ ಆರೋಗ್ಯ ಸೌಧಗೆ ಹೋಗಬೇಕು, ಅಲ್ಲಿಂದ ಅವರು ಮತ್ತೆ ಸ್ಥಳ ನಿಯುಕ್ತಿ ಮಾಡ್ತಾರೆ ಎನ್ನುವಂಥದ್ದು ಇತ್ತು. ಕೆಲವೊಂದು ಜಿಲ್ಲೆಗಳಲ್ಲಿ ಹೋಗಿ ಸ್ಥಳ ನಿಯುಕ್ತಿ ಮಾಡಿಕೊಂಡು ಬಂದಿದ್ದಾರೆ. ಅದಲ್ಲದೆ ಕೆಲವೊಂದು ಜಿಲ್ಲೆಗಳಿಂದ ಸೆಲ್ಫ್ ರಿಲೀವ್ ಆಗಿ ಹೋಗಿದ್ದಾರೆ. ಅಲ್ಲಿಂದ ಕೆಲವೊಂದು ಆಕ್ಷೇಪಣೆಗಳು ಬಂದಿದ್ದವು ಸ್ನೇಹಿತರೆ. ಸೊ ಅವರಿಗೆ 3 ವರ್ಷಗಳ ಕಾಲ ನಿಮಗೆ ನಾವು ಈ ಒಂದು ರಿಲೀವ್ ಮಾಡಲಿಕ್ಕೆ ಆಗಲ್ಲ ಎನ್ನುವಂಥ ಮಾತನ್ನು ಕೇಳಿ ಬಂದಿದೆ ಸ್ನೇಹಿತರೆ. ಸೊ ಅದಕ್ಕೆ ಏನು ಹೇಳ್ತಾ ಇದ್ದಾರೆ, ವೈದ್ಯಕೀಯ ಮಹಾವಿದ್ಯಾಲಯಗಳಿಗೆ ಹೊಂದಿಕೊಂಡಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಆಸ್ಪತ್ರೆಗಳು ಹಾಗೂ ಮೇಲ್ದರ್ಜೆ ಆಸ್ಪತ್ರೆಗಳಲ್ಲಿನ ಹುದ್ದೆಗಳಿಗೆ ವರ್ಗಾವಣೆ ಪ್ರಕ್ರಿಯೆ ಮೂಲಕ ಸ್ಥಳ ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸುವಂತೆ ಮನವಿ ಮಾಡಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಡಿಯಲ್ಲಿ ಬರುವ ಎಲ್ಲ ಸಂಸ್ಥೆಗಳಲ್ಲಿ 25% ಹುದ್ದೆ ಖಾಲಿ ಇದ್ದಲ್ಲಿ ಕ್ರಿಟಿಕಲ್ ಎಂದು ಪರಿಗಣಿಸುವುದು ಹಾಗೂ ಎಲ್ಲ ಖಾಲಿ ಹುದ್ದೆಗಳನ್ನು ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆಯುವ ಕನಿಷ್ಠ 1 ವಾರ ಮುಂಚಿತವಾಗಿ ಪ್ರಕಟಿಸುವಂತೆ ಮನವಿ. ಅಂತಂದರೆ ಇದು ಒಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಡಿಯಲ್ಲಿ ಬರುವ ಎಲ್ಲ ಸಂಸ್ಥೆಗಳಲ್ಲಿ ಆಯಾ ಏನೇನು ಸಂಸ್ಥೆಗಳಿದ್ದಾವೆ ಅಲ್ಲಿ 25% ಹುದ್ದೆ ಖಾಲಿ ಇದ್ದಲ್ಲಿ, ಎಲ್ಲೆಲ್ಲಿ 25% ಹುದ್ದೆಗಳು ಖಾಲಿ ಇದ್ದಾವೆ ಅಲ್ಲಿ ಕ್ರಿಟಿಕಲ್ ಎಂದು ಪರಿಗಣಿಸುವುದು ಹಾಗೂ ಎಲ್ಲ ಖಾಲಿ ಹುದ್ದೆಗಳನ್ನು ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆಯುವ ಕನಿಷ್ಠ 1 ವಾರ ಮುಂಚಿತವಾಗಿ ಪ್ರಕಟಿಸುವಂತೆ ಮನವಿ ಮಾಡಿದ್ದಾರೆ.
ತದನಂತರ BBMP ವ್ಯಾಪ್ತಿ ಪ್ರದೇಶಗಳನ್ನು ಗ್ರೇಟರ್ ಬೆಂಗಳೂರು ಎಂದು ಪರಿಗಣಿಸಿ 0.5 ಅಂಕಗಳ ಬದಲಾಗಿ 1 ಅಂಕವನ್ನು ನೀಡಿ ಜಿಲ್ಲೆಯ ಇತರೆ ಎ ವಲಯದಂತೆ ಪರಿಗಣಿಸಿ ಜ್ಯೇಷ್ಠತೆ ಇರುವ ವೈದ್ಯರುಗಳಿಗೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಸ್ಥಳ ಆಯ್ಕೆ ಮಾಡಿಕೊಳ್ಳಲು ಅವಕಾಶವನ್ನು ಕಲ್ಪಿಸುವಂತೆ ಮನವಿ ಮಾಡಿದ್ದಾರೆ. ಅಲ್ಲಿ ಬ್ಯಾಂಗ್ಳೂರಲ್ಲಿ ಸ್ನೇಹಿತರೆ BBMP ವ್ಯಾಪ್ತಿ ಉಲ್ಲೇಖಿತ ರಾಜ್ಯಪತ್ರದಲ್ಲಿ ಆರೋಗ್ಯ ಇಲಾಖೆಯ ನೋಂದಾಯಿತ ವಿವಿಧ ಸಂಘಗಳಲ್ಲಿ ಚುನಾಯಿತ ಪ್ರತಿನಿಧಿಗಳಾದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಅಥವಾ ಖಜಾಂಚಿಯವರಿಗೆ ವರ್ಗಾವಣೆಯಿಂದ ವಿನಾಯಿತಿ ಎಂದು ಉಲ್ಲೇಖಿಸಲಾಗಿರುತ್ತದೆ. ಆದರೆ ಅದರ ಬದಲಾಗಿ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಖಜಾಂಚಿಯವರಿಗೆ ವಿನಾಯಿತಿ ಎಂದು ಮಾರ್ಪಾಡು ಮಾಡುವಂತೆ ಮನವಿ ಮಾಡಿದ್ದಾರೆ. ಅಂತಂದರೆ ಯಾರು KSGA ಎಲ್ಲಿ ಸಂಘದಲ್ಲಿ ಅಧ್ಯಕ್ಷರಾಗಿದ್ದಾರೆ, ಕಾರ್ಯದರ್ಶಿಯಾಗಿದ್ದಾರೆ ಅಂಥವರುಗಳಿಗೆ ವಿವಿಧ ಸಂಘಗಳಲ್ಲಿ ಚುನಾಯಿತ ಪ್ರತಿನಿಧಿಗಳಾದ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಖಜಾಂಚಿಯವರಿಗೆ ವರ್ಗಾವಣೆಯಿಂದ ವಿನಾಯಿತಿಯನ್ನು ಉಲ್ಲೇಖಿಸಲಾಗಿರುತ್ತದೆ. ಅದರ ಬದಲಾಗಿ ಏನು ಮಾಡಬೇಕು ಅಂತಂದರೆ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಖಜಾಂಚಿಯವರಿಗೆ ವಿನಾಯಿತಿ ಎಂದು ಮಾರ್ಪಾಡು ಮಾಡುವಂತೆ ಮನವಿ ಮಾಡಿರುತ್ತಾರೆ ಸ್ನೇಹಿತರೆ. ಮಾರಣಾಂತಿಕ ಅಥವಾ ದೀರ್ಘಕಾಲಿಕ ಕಾಯಿಲೆಯಿಂದ ಬಳಲುತ್ತಿರುವ ಸಿಬ್ಬಂದಿಯನ್ನು ಸರಿಯಾದ ಮಾರ್ಗಸೂಚಿ ಅನುಸರಿಸಿ ಆದ್ಯತೆ ನೀಡುವಂತೆ ಮನವಿ. ಅಂತಂದರೆ ಯಾರು ಮಾರಣಾಂತಿಕ ಅಥವಾ ದೀರ್ಘ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅಂತಹ ಸಿಬ್ಬಂದಿಗಳನ್ನು ಸರಿಯಾದ ಮಾರ್ಗಸೂಚಿ ಅನುಸರಿಸಿ ಆದ್ಯತೆ ಮೇರೆಗೆ ಈ ಒಂದು ಮನವಿ ಮಾಡಿದ್ದಾರೆ ಸ್ನೇಹಿತರೆ. ಆದ್ಯತೆ ಮೇರೆಗೆ ಅವರ ಒಂದು ರಿಕ್ವೆಸ್ಟನ್ನು ಮಂಜೂರು ಮಾಡಬೇಕು ಎನ್ನುವಂಥದ್ದು. ಸ್ಪೆಷಲ್ ಕನ್ಸಿಡರೇಷನ್. ಪತಿ ಪತ್ನಿ ಪ್ರಕರಣ ಕಪಲ್ ಕೇಸ್ ಮತ್ತು ಅಂಗವಿಕಲರಿಗೆ DPAR ಮಾರ್ಗಸೂಚಿಯಂತೆ ವರ್ಗಾವಣೆಯಲ್ಲಿ ಆದ್ಯತೆ ನೀಡುವುದು. ಅಂದರೆ DPAR ಮಾರ್ಗಸೂಚಿಯಂತೆ ಈ ಒಂದು ಯಾರು ಅಂಗವೈಕಲ್ಯವನ್ನು ಹೊಂದಿದ್ದಾರೆ ಅಥವಾ ಕಪಲ್ ಕೇಸಸ್ ಅಂದರೆ ಈ ಒಂದು ಪತಿ ಪ್ರಕರಣ ಇದೆ ಅಂಥವರುಗಳಿಗೆ ಆ ಒಂದು ಮಾರ್ಗಸೂಚಿಯಂತೆ ವರ್ಗಾವಣೆ ಆದ್ಯತೆ ನೀಡಬೇಕಾಗಿ ವಿನಂತಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಬಂದು ಒಂದೇ ಸ್ಥಳದಲ್ಲಿ ದೀರ್ಘ ಸೇವಾವಧಿ ಪೂರೈಸಿದ ವೈದ್ಯರು ಸಿಬ್ಬಂದಿಯ ಸ್ಥಳವನ್ನು ಖಾಲಿ ಹುದ್ದೆ ಎಂದು ಪರಿಗಣಿಸಿ ಆ ಹುದ್ದೆಗೆ ಸ್ಥಳ ಆಯ್ಕೆ ಮಾಡಿಕೊಂಡಿದ್ದಲ್ಲಿ ಮಾತ್ರ ಆ ಸ್ಥಳದಿಂದ ಬಿಡುಗಡೆಗೊಳಿಸುವುದು. ಸದರಿ ಸ್ಥಳವನ್ನು ಯಾರೂ ಆಯ್ಕೆ ಮಾಡಿಕೊಳ್ಳದ ಸಂದರ್ಭದಲ್ಲಿ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವವರನ್ನೇ ಮುಂದುವರಿಸುವಂತೆ ಮನವಿ. ಏನು ಅಂತಂದರೆ ಸ್ನೇಹಿತರೆ, ಒಂದೇ ಸ್ಥಳದಲ್ಲಿ ದೀರ್ಘ ಸೇವಾವಧಿ ಪೂರೈಸಿದ ವೈದ್ಯರುಗಳು ಸಿಬ್ಬಂದಿಗಳಿದ್ದಾರೆ, ಅದೇ ಆಯಾ ಒಂದು ಪ್ಲೇಸಲ್ಲಿ ಅಲ್ಲೇ ಇದ್ದಾರೆ ಸ್ನೇಹಿತರೆ. ಬಟ್ ಯಾರೂ ಆ ಪ್ಲೇಸನ್ನು ತೊಗೊಂಡಿಲ್ಲ ಅಂತಂದರೆ ಅವ್ರಿಗೆ ಕಂಟಿನ್ಯೂ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಡಬೇಕು ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಪರಸ್ಪರ ವರ್ಗಾವಣೆ ಮ್ಯೂಚುವಲ್ ಟ್ರಾನ್ಸ್ಫರ್ ತಮ್ಮ ಸೇವಾವಧಿಯಲ್ಲಿ ಕನಿಷ್ಠ 2 ಬಾರಿ ಅವಕಾಶ ಕಲ್ಪಿಸುವಂತೆ ಮನವಿ. ಸೇವಾವಧಿ ಇನ್ ಸರ್ವಿಸಲ್ಲಿ ಮ್ಯೂಚುವಲ್ ಟ್ರಾನ್ಸ್ಫರ್ ಅಟ್ಲೀಸ್ಟ್ 2 ಟೈಮ್ಸ್ ಕೊಡಬೇಕೆನ್ನುವಂಥದ್ದನ್ನು ಮನವಿ ಮಾಡಿದ್ದಾರೆ. ಈ ಮೇಲ್ಕಂಡ ಅಂಶಗಳನ್ನು ತಾವು ಪರಿಗಣಿಸಿ ವೈದ್ಯರು ಮತ್ತು ಇತರ ಸಿಬ್ಬಂದಿಗಳಿಗೆ ಉತ್ತಮ ವಾತಾವರಣದಲ್ಲಿ ಕರ್ತವ್ಯ ನಿರ್ವಹಿಸಲು ಅನುಕೂಲ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೋರುತ್ತೇವೆ. ವಂದನೆಗಳೊಂದಿಗೆ ಡಾಕ್ಟರ್ ರವೀಂದ್ರನಾಥ್ ಎಂ ಮೇಟಿ ಅಧ್ಯಕ್ಷರು ಹಾಗೂ ಡಾಕ್ಟರ್ ತಿಮ್ಮರಾಜು PR ಕಾರ್ಯದರ್ಶಿಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.